ಸ್ನೇಹಿತರೆ ನಮಸ್ಕಾರ. ಹೇಗಿದ್ರೆ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಇದು ಮಹಿಳೆಯರಿಗೆಲ್ಲ ಅನುಕೂಲಕರವಾದಂಥ ಸುದ್ದಿ. ಹಾಗೆ ಯಾರೆಲ್ಲ ಮಹಿಳೆಯರು ಇನ್ನೂ ಬಟ್ಟೆ ಒಗೆಯಕ್ಕೆ ಅಂತ ಹೇಳಿ ಕೆಲವೊಂದು ದೊಡ್ಡ ಹಳೆಯ ಬಾವಿಗಳಿಗೆ ಬಟ್ಟೆ ಒಗೆಯಕ್ಕೆ ಹೋಗ್ತಿರ್ತಾರೆ, ಅಂಥವ್ರಿಗೆಲ್ಲ ವಿಶೇಷವಾದ ಅನುಕೂಲಕರವಾದಂತಹ ಸಂದೇಶದ ಸುದ್ದಿ ಇದು. ಹಾಗಾಗಿ ಯಾವುದೇ ರೀತಿ ನಿಲ್ಲಿಸದೆ ಪೂರ್ತಿ ವಿಡಿಯೋ ನೋಡಿ ಅನುಕೂಲಕರವಾಗುತ್ತೆ ಅಂತ ಹೇಳ್ತಾ, ಸ್ನೇಹಿತೆ ಇದು ನಡೆದಿರುವಂಥ ಘಟನೆ, ಇದು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ನಡೆದಿರುವಂಥ ಘಟನೆ. ಇದು ಹಳೆಯ ಒಂದು 25 ವರ್ಷದ ಹಿಂದೆ ನಡೆದಿರುವಂಥ ಘಟನೆ. ಈಗಲೂ ಆ ಆತ್ಮಗಳು, ಆ ದೆವ್ವಗಳು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಎಲ್ಲ ಕೆಲವೊಂದು ಸಂದರ್ಭ ರಾತ್ರಿ ಹೊತ್ತಲ್ಲಿ ಒಂಥರ ಗೌರವವಾಗಿ ಹೇಳುವ ಶಬ್ದಗಳೆಲ್ಲ ಬರ್ತಾ ಇರ್ತವೆ. ಹಾಗಾಗಿ ಪೂರ್ತಿ ವಿಡಿಯೋ ಕೇಳಿ ಅಂತ ಹೇಳ್ತಾ ಸುದ್ದಿಯನ್ನು ಮುಂದುವರಿಸ್ತೀನಿ. ಸ್ನೇಹಿತರೆ, ಪಾವಗಡದ ಒಂದು ಹಳ್ಳಿಯಲ್ಲಿ ಏನಾಗುತ್ತಂದರೆ, ಸುಮಾರು ಕೇವಲ ಒಂದು 5 ಕಿಲೋಮೀಟರ್ ದೂರದಲ್ಲಿರುವಂಥ ಹಳ್ಳಿ ಇದು. ಈ ಹಳ್ಳಿಯಲ್ಲಿ ಪಾವಗಡದಲ್ಲಿ ಜಾಬ್ ಮಾಡೋಂಥ ಒಬ್ಬರು ನರ್ಸ್ ಇರ್ತಾರೆ. ಆ ಮಹಿಳೆಗೆ ಸುಮಾರು ಒಂದು 40-45 ವರ್ಷ ವಯಸ್ಸಾಗಿರುತ್ತೆ. ಅವ್ರಿಗೆ ಒಂದು ಮಗಳಿರ್ತಾಳೆ, ಒಂದು ಮಗಳು ಒಂದು ಮಗ ಇರ್ತಾರೆ. ಆ ಮಹಿಳೆ ಏನಾಗುತ್ತಂದರೆ, ನರ್ಸ್ ಕೆಲಸಕ್ಕೆ ಮಾಮೂಲಿಯಾಗಿ ಬೆಳಗ್ಗೆ ಹೋದರೆ ಸಂಜೆವರೆಗೂ 3-4 ಗಂಟೆಗೆ ಡ್ಯೂಟಿಗೆ ಹೋಗಿ ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮಗಳಿಗೆ ಸುಮಾರು PUC ಕಂಪ್ಲೀಟಾಗಿ ಡಿಗ್ರಿ ಓದ್ತಾ ಇರ್ತಾಳೆ. ಈ ಸಂದರ್ಭದಲ್ಲಿ ಏನಾಗುತ್ತಂದರೆ, ಮಗಳು ಏನು ಮಾಡ್ತಾಳೆ, ಆಗಿನ ಕಾಲದಲ್ಲಿ 25 ವರ್ಷದ ಹಿಂದೆ ಒಂದು 20 ವರ್ಷಕ್ಕೆ ಬಂದರೆ ಸಾಕು ಮದುವೆ ಮಾಡಿಬಿಡ್ತಾಯಿದ್ರು. ಹಾಗಾಗಿ ಏನಾಗುತ್ತೆ, ಆ ಮಗಳು ವಯಸ್ಸಲ್ಲಿ ಬಂದಿರ್ತಾರಲ್ವ, ಹಾಗಾಗಿ ತಂದೆ ಏನು ಮಾಡ್ತಾರೆ, ತಂದೆ ಏನೋ ಆರ್ಮಿಯಲ್ಲಿ ಇರ್ತಾರೆ, ಆವಾಗ ವರ್ಷಕ್ಕೆ ಒಂದ್ಸಲ ಬರೋದು, ಈ ರೀತಿ ನಡೀತಿರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ, ಕೇಳ್ತಾರೆ ಮಗಳಿಗೆ ಮದುವೆ ಮಾಡಿ ನೋಡೋಣ ಅಂಥೇಳಿ ಸಂದರ್ಭಗಳನ್ನ ನೋಡುವಾಗ, ಈ ಹುಡುಗಿ ಒಬ್ಬ ಹುಡುಗನಿಗೆ ಇಷ್ಟಪಡ್ತಿರ್ತಾಳೆ, ಲವ್ ಮಾಡ್ತಾ ಇರ್ತಾಳೆ. ತುಂಬ ದೀರ್ಘಕಾಲವಾಗಿ ಲವ್ ಮಾಡ್ತಿರ್ತಾರೆ, ಒಬ್ಬರು ಬಿಟ್ಟರೆ ಒಬ್ಬರು ಇರಲ್ಲ ನಡೀತಾ ಇರುತ್ತೆ. ಆಚೆ ಎಲ್ಲ ಭೇಟಿ ಆಗ್ತಾ ಇರ್ತಾರೆ. ತುಂಬ ತಾಯಿಗೆ ಗೊತ್ತಿಲ್ಲ, ಮದುವೆ ಹೆಸರು ಎದ್ದ ತಕ್ಷಣ ಇಲ್ಲ ನಾನು ಮದುವೆ ಮಾಡ್ಕೊಳ್ಳಲ್ಲ ಹಾಗೆ ಅಂತ ಹಠ ಮಾಡಿದಾಗ ಯಾಕೆಮ್ಮ ಮಾಡ್ಕೊಳ್ಳಲ್ಲ, ನೀನು ಮಾಡ್ಕೋಬೇಕಲ್ವ ಹಾಗೆ ಅಂತ ಹೇಳಿದಾಗ, ಇವಾಗ PUC ಕಂಪ್ಲೀಟ್ ಆಗಿದೆಯಲ್ಲ, ನೀನು ಪ್ಯಾರಾಮೆಡಿಕಲ್ ಓದ್ಕೊಂಡು ಏನೋ ಡ್ಯೂಟಿ ಮಾಡ್ಕೋಬೇಕು ಅಂತ ಹೇಳಿದಾಗ, ಓದ್ತೀನಿ ಆದರೆ ಮದುವೆ ಮಾತ್ರ ಬೇಡ ಅಂತ ಹೇಳ್ತಾಳೆ. ಇಲ್ಲ, ನಿಮ್ಮಪ್ಪ ಮುಂದೆ ಓದಿಸೋದು ಬೇಡ, ಹಳ್ಳಿಯಿಂದ ಹೋಗಿ ಓಡಾಡೋದು ಬೇಡ ಅಂತಿದ್ದಾರೆ, ಮದುವೆ ಮಾಡೋಕ್ಕೆ ಇನ್ನೊಂದು 3 ಮಂತ್ಸಲ್ಲಿ ಬರ್ತಾರೆ, ಅಷ್ಟವರೆಗೂ ಸಂಬಂಧಗಳು ನೋಡ್ತಾ ಇರಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾರೆ, ಇಲ್ಲ ನಾನು ಒಂದು ಹುಡುಗನಿಗೆ ಲವ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಆವಾಗ ಇವರಮ್ಮ ಬೇಡ ಅಂತ ಹೇಳ್ತಾರೆ. ಯಾಕಂದರೆ ಹುಡುಗ ವ್ಯವಸಾಯ ಮಾಡ್ಕೊಂಡು ಇರ್ತಾರೆ. ಬೇಡ, ನಾವು ಜಾಬಲ್ಲಿರೋರು ನೋಡಬೇಕು, ನಿಮ್ಮ ಅಪ್ಪನೇ ಜಾಬಲ್ಲಿದ್ದಾರೆ, ನಾನು ಜಾಬಲ್ಲಿದ್ದೀನಿ, ನಮಗೆ ಜಾಬ್ ಮಾಡೋಂಥವ್ರಿಗೆ ನೋಡೋಣ ಅನ್ನೋ ರೀತಿಯಲ್ಲಿ ಹುಡುಕ್ತಿರ್ತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ, ಯಾವಾಗ ಹಠ ಮಾಡ್ತಾರೆ ಇವರು, ತುಂಬ ಡೀಪಾಗಿ ಲವ್ ಮಾಡ್ತಿರ್ತಾರೆ ಹುಡುಗಿ. ಎಷ್ಟು ಹೇಳಿದ್ರು ಕೇಳಲ್ಲ. ಒಂದ್ಸಲಿ ಅವರಮ್ಮ ತುಂಬ ಜೋರಾಗಿ ಹೊಡೆದು ಬಿಡ್ತಾಳೆ ಮಧ್ಯಾಹ್ನ ಹೊತ್ತು. ಸರಿ ಸುಮಾರಾಗಿ 2:30-3 ಗಂಟೆ ಆಗಿರುತ್ತೆ ಮಧ್ಯಾಹ್ನ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಬಾರ್ದಾಗಿತ್ತು, ನೀನು ಹುಟ್ಟಿ ನನ್ನ ಮಾನ ಮಾರದೆ, ನಮ್ಮ ಇಬ್ಬರು ಗಂಡ ಹೆಂಡ್ತಿಯ ಮಾನ ಮಾರದೆ ತೆಗೀತಿದೆಯಲ್ವ ನೀನು ಅಂಥೇಳಿ ತುಂಬ ಜೋರಾಗಿ ಬೈದ್ಬಿಟ್ಟು ಒಂದು ಕಪಾಲಿಗೆ 2-3 ಏಟು ಹೊಡಿತಾಳೆ. ಈ ಹುಡುಗಿ ಏನು ಮಾಡ್ತಾಳೆ, ತುಂಬ ಬೇಸರ ಆಗಿಬಿಟ್ಟು ಓಡೋಗ್ಬಿಡ್ತಾಳೆ. ಇವರಮ್ಮ ಎಲ್ಲೋ ಫ್ರೆಂಡ್ಸ್ ಮನೆಗೆ ಓಡೋಗಿರ್ತಾರೆ ಅಂತ ಅಂದ್ಕೊಳ್ತಾರೆ. ಆ ಹುಡುಗಿ ಓಡೋಗಲ್ಲ, ಬದಲಾಗಿ ಊರಾಚೆ ಒಂದು ಕೆರೆ ಇರುತ್ತೆ. ಆ ಕೆರೆಯಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ಬಾವಿ ಇರುತ್ತೆ, ಅದು ಯಾವಾಗಲೂ ತುಂಬಿರುತ್ತೆ ಬಾವಿ. ಆ ಬಾವಿಗೆ ಎಲ್ಲರೂ ಸುಮಾರು ಜನ ಬಟ್ಟೆ ಆಗೋಕ್ಕೆ ಹೋಗ್ತಿರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಈ ಹುಡುಗಿ ಅಲ್ಲಿ ನೇರವಾಗಿ ಹೋಗಿ ಆ ಬಾವಿಯಲ್ಲಿ ಬಿದ್ದು ಪ್ರಾಣ ಕಳ್ಕೊಂಡು ಬಿದ್ದೋಗ್ತಾಳೆ. ಬಿದ್ದೋಗ್ಬಿಡ್ತಾಳೆ. ಬಿದ್ದೋಗಿದ್ಮೇಲೆ ಎಲ್ಲ ಹುಡುಗಿ ಹುಡುಕಾಡ್ತಾರೆ, ಎಲ್ಲಿ ಸಿಗೋಲ್ಲ. ರಾತ್ರಿ ಎಲ್ಲ ಹುಡುಕಾಡ್ತಾರೆ, ಎಲ್ಲಾದರೂ ಫ್ರೆಂಡ್ಸ್ ನೆಂಟರು ಮನೆಗೆ ಹೋಗಿದ್ದಾರೆ, ಫ್ರೆಂಡ್ಸ್ ಮನೇಲಿದ್ದಾರೆ ಅಂತ ಹೇಳಿ ಎಲ್ಲೋ ಇರ್ತಾಳೆ ಬಿಡು, ಬುದ್ಧಿ ಶಕ್ತಿ ಇರೋ ಹುಡುಗಿ ಎಲ್ಲೂ ಹೋಗ್ತಾರೆ ಅಂಥೇಳಿ ಇವರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಮರುದಿನ ಬೆಳಗ್ಗೆ 10:30ಗೆ ಆ ಬಾವಿ ಹತ್ರ ಬಟ್ಟೆ ಒಗೆಯೋಕ್ಕೂ ಹೋಗ್ತಾರೆ. ಈ ಎತ್ತುಗಳು ಇರ್ತಾವಲ್ವ, ಎತ್ತುಗಳು ನೀರು ಕುಡಿಸ್ಕೊಂಬರೋಕ್ಕೆ ಹೋಗ್ತಾರೆ. ಒಬ್ಬ ಶಿವ ಅಂತ ಒಬ್ಬರು ಶಿವ ದೊಡ್ಡವನೇ 2 ಎತ್ತುಗಳು ತೊಗೊಂಡು ಓಡಿಸ್ಕೊಂಡು ಹೋಗ್ತಾನೆ ನೀರು ಕುಡಿಸ್ಕೊಂಬರಕ್ಕೆ ಅಂಥೇಳಿ. ನೀರು ಕುಡಿಸೋಕ್ಕೆ ಹೋದ ತಕ್ಷಣವೇ ನೋಡಿದ್ರೆ ಈ ಹುಡುಗಿಯ ಶವ
ಮೇಲ್ಗಡೆ ತೇಲಾಡ್ತಾ ಇರ್ತಾರೆ. ಇವನು ನೋಡ್ತಾನೆ ಶಾಕ್. ಯಾಕಂದರೆ ಆ ಹುಡುಗಿ ಸ್ವಲ್ಪ ಸುಂದರವಾಗಿರುತ್ತೆ ಹುಡುಗಿ. ಏನಿದು ಹುಡುಗಿ, ಅವ್ರಿಗೆ ಹೆಸರು ವರಲಕ್ಷ್ಮಿ ಅಂತ. ಆ ಸಂದರ್ಭದಲ್ಲಿ ಏನು ವರಲಕ್ಷ್ಮಿ ಬಾವಿಯಲ್ಲಿ ಅಂತೇಳಿ ಅವನು ಬೇಗ ಓಡಿಸ್ಕೊಂಬಂದು ನೇರವಾಗಿ ನರ್ಸ್ ಮನೆಗೆ ಹೋಗಿ, ಅಕ್ಕ ನಿಮ್ಮ ಮಗಳು ವರಲಕ್ಷ್ಮಿ ಬಾವಿಯಲ್ಲಿ ಬಿದ್ದಿದ್ದಾಳಕ್ಕ, ತೇಲಾಡ್ತಾಳೆ ಅಂತ ಕೂಗಾಡ್ತಾನೆ. ತಕ್ಷಣ ಅವ್ರು ಕರ್ಕೊಂಡು ಅವರು ಹೋಗ್ತಾರೆ. ಅಕ್ಕಪಕ್ಕದ ಮನೆಯವರೆಲ್ಲ ಹೋಗ್ತಾ ಊರೇ ಹೋಗ್ಬಿಡ್ತಾರೆ. ಹೋಗಿ ನೋಡಿದ್ರೆ ಆ ಹುಡುಗಿ ದೇಹ ತೇಲಾಡ್ತಾ ಇರ್ತಾರೆ. ಮೇಲೆಗಡೆ ಕರ್ಕೊಂಡು ಮಲಗಿಸಿದ್ರೆ ಆ ಹುಡುಗಿ ಈಗೀಗ ಬಿದ್ದಿರೋದಲ್ಲ, ಬದಲಾಗಿ ಹಿಂದಿನ ದಿವಸ ಮಧ್ಯಾಹ್ನ ಬಿದ್ದಿರ್ತಾಳೆ, ಪ್ರಾಣ ಎಲ್ಲ ಕಲ್ಕೊಂಡಿರ್ತಾಳೆ. ಎಲ್ಲ ಅಂತ್ಯ ಸಂಸ್ಕಾರಗಳೆಲ್ಲ ಮಾಡ್ತಾರೆ. ಮಾಡಿದ್ದು 2-3 ದಿನ ಆದಮೇಲೆ ಏನಾಗುತ್ತೆ, ಮಾಮೂಲಿ ಆ ಹುಡುಗಿ ಬಾವಿಯಲ್ಲಿ ಎಲ್ಲರೂ ಹೆಸರುವಾಸಿಯಾಗಿತ್ತು. ಬಟ್ಟೆ ಒಗೆಯೋಕ್ಕೆ ಅಲ್ಲೇ ನೀರು ತುಂಬ ಚೆನ್ನಾಗಿರುತ್ತೆ, ನೀರು ಒಗೆಯೋಕ್ಕೆಲ್ಲ ಬಂಡೆಗಳೆಲ್ಲ ಸುತ್ತೂ ಇರ್ತವೆ. ಹಾಗಿರುವಾಗ ಏನು ಮಾಡ್ತಾರೆ, ತಕ್ಷಣ ಇವರು ಏನು ಮಾಡ್ತಾರೆ, ಕೆಲವರು ಬಟ್ಟೆ ಒಗೆಯೋಕ್ಕೆ ಹೋಗೋದನ್ನು ಭಯ ಇರೋರು ಹೋಗಲ್ಲ. ಅಲ್ಲಿ ಬಿದ್ದಿದ್ದಾಳೆ ಒಬ್ಬ ಹುಡುಗಿ ಬೇರೆ, ಯಾಕೆ ಬಿಡು ಅಂತ ಹೋಗಲ್ಲ. ಒಂದು 2-3 ತಿಂಗಳು ಯಾರೂ ಹೋಗಲ್ಲ. ಆಫ್ಟರ್ ಏನಾಗುತ್ತೆ ಅಂದರೆ ಮರ್ತೋಗಿರ್ತಾರೆ, ಮತ್ತೆ ಹೋಗೋಕ್ಕೆ ಶುರು ಮಾಡಿದಾಗ ಈ ಹುಡುಗಿ ಆಲ್ರೆಡಿ ಸುಮಾರು ಜನ ಕೇಳೋ ರೀತಿಯಲ್ಲಿ ರಾತ್ರಿ ಹೊತ್ತು ಅಮಾವಾಸ್ಯೆ ದಿವಸ ಅಲ್ಲಿ ಅಳೋದು ಸೌಂಡು, ಒಂಥರ ಅಳ್ತಾ ಇರ್ತಾಳೆ, ಭಯಂಕರವಾಗಿ ಅಳ್ತಾ ಇರ್ತಾಳೆ. ಆ ಕಡೆಯಿಂದ ಆ ಕೆರೆ ಮಧ್ಯದಲ್ಲಿ ಇರುತ್ತೆ ಬಾವಿ, ಬಟ್ಟು ಆ ಕೆರೆ ಕಟ್ಟೆ ಮೇಲೆ ರಸ್ತೆ ಇರುತ್ತೆ ಒಂದು ಹಳ್ಳಿಗೆ ಪಾಸ್ ಆಗೋಕ್ಕೆ. ಆ ಕಡೆಯಿಂದ ಹೋಗುವ ಸಂದರ್ಭದಲ್ಲಿ ಏನಾಗುತ್ತೆ, ಕೇಳಿಸುತ್ತೆ ಅಳೋದು. ಹಾಗೆ ಭಯ ಪಡ್ತಿರ್ತಾರೆ. ಆ ಹುಡುಗಿ ಆತ್ಮ ಎಲ್ಲ ಆ ಕಡೆ ಓಡಾಡ್ತಾ ಇದೆ ಅಂತೆ ದೆವ್ವಾಗಿ ಅಂಥೇಳಿ, ತುಂಬ ಮುದ್ದಾಗಿರ್ತಾಳೆ ಹುಡುಗಿ. ಹಾಗಾಗಿ ಏನಾಗುತ್ತೆ, ಆ ಹುಡುಗಿಗೆ ಆತ್ಮ ಅಲ್ಲೇ ಇರೋದ್ರಿಂದ ಈ ಬಟ್ಟೆ ಒಗೆಯೋಕ್ಕೆ ಹೋಗ್ತಾರಲ್ಲ, ತುಂಬ ಜನ ಹೋಗ್ತಿರ್ತಾರೆ. ಹೋಗೋರು ಅಲ್ಲಿ ಯಾರಾದರೂ ಸುಂದರವಾಗಿದ್ದರೆ ಸಾಕು, ಆ ಹುಡುಗಿ ಏನು ಮಾಡ್ತಾಳೆ, ಅವ್ರ ಮನೆಗಳು ಅವ್ಳು ಫಾಲೋ ಮಾಡೋದು, ಅವಳಿಗೆ ಹಿಂದೆ ಬೀಳೋದು. ಈ ಹಿಂದೆ ಬಿದ್ದಿರ್ತಾರಲ್ವ ಆ ಮಹಿಳೆಯಲ್ಲಿ ಸ್ವಲ್ಪ ಬದಲಾವಣೆಗಳು ಕಾಣಿಸ್ಕೊಳ್ಳೋದು, ಗಂಡನ ಮೇಲೆ ರೇಗಾಡೋದು, ಕೂಗಾಡೋದು, ಸುಮ್ಮನೆ ಗಲಾಟೆ ಇಟ್ಕೊಳ್ಳೋದು, ಸುಮ್ಮನೆ ಸತ್ತೋಗ್ತೀನಿ ಅಂತ ಹೇಳೋದು, ಏನೋ ಒಂದು ಮಾಡ್ಕೊಂಡು ಸತ್ತೋಗೋದು, ಅಲ್ಲೇ ಮನೆಯಲ್ಲೇ ಸತ್ತೋಗ್ತಾಳೆ. ಸರಿ ಅಂಥೇಳಿ ಅದೊಂದು ಕೇಸು. ಹಾಗೆ ಅಲ್ಲಿ ಬಾವಿಗೆ ಬಟ್ಟೆ ಒಗೆಯೋಕ್ಕೆ ಬಂದರೆ ಸಾಕು, ಅವಳ ಹುಡುಗಿಗೆ ಯಾರಾದರೂ ಇಷ್ಟ ಆದರೆ ಅವ್ರ ಹಿಂದೆ ಬೀಳೋದು. ಅವ್ರ ಹಿಂದೆ ರಾತ್ರಿ ಹೊತ್ತಲ್ಲಿ ಅವ್ರ ಮನೆಗಳಲ್ಲಿ ಏನೋ ಒಂದು ಶಬ್ದಗಳು ಶುರುವಾಗ್ತವೆ, ಒಂಥರ ಯಾರೋ ಬಾಗಿಲು ಹೊಡೆದಂಗೆ ಆಗುತ್ತೆ. ಮತ್ತು ನೋಡಿದ್ರೆ ಯಾರೂ ಇರಲ್ಲ. ಹೀಗೆ ನಡೀತಾ ಇರೋ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಅವ್ರ ಮನೆಗಳಲ್ಲಿ ಹೆಣ್ಮಕ್ಳು ಆ ಮಹಿಳೆಗೂ ಮತ್ತು ಗಂಡನಿಗೆ ಗಲಾಟೆಗಳು ಶುರುವಾಗ್ತವೆ. ನೇರವಾಗಿ ಇಲ್ಲ ಅಲ್ಲೇ ಸುತ್ತಾರೆ, ಎಲ್ಲ ಬಾವಿಗೆ ಹೋಗಿ ಸತ್ತೋಗ್ತಾರೆ. ಅದೇ ಬಾವಿಯಲ್ಲಿ ಹೋಗಿ ನಾನು ಇದೆಲ್ಲ ಸತ್ತೋಗ್ತೀನಿ ಅಂತೇಳಿ ಆ ಬಾವಿಯಲ್ಲಿ ಬೀಳೋದು. ಈ ರೀತಿ ಒಂದೊಂದೇ ಸುಮಾರು ಒಂದು 10-12 ಜನ ಈ ರೀತಿ ಪ್ರಾಣಗಳು ಕಳ್ಕೊಂಡಿದ್ದಾರೆ. ಅದು ಕೇವಲ ಬಾವಿಗೆ ಬಿದ್ದಿರೋದು ಈ ಹುಡುಗಿ, ಅದರ ಜೊತೆಯಲ್ಲಿ ಒಂದು 2 ಮಹಿಳೆಯರು ಅಷ್ಟೇ. ರಿಮೈನಿಂಗ್ ಒಂದು 8-10 ಜನ ಮನೆಗಳಲ್ಲಿ ಆ ಬಾವಿಗೆ ಬಟ್ಟೆಗೆ ಹೋಗೋವಂಥವ್ರೆ ಬದಲಾವಣೆ ಆಗೋದು. ಅವ್ರ ಮನೆಗಳಲ್ಲಿ ಗಂಡ ಹೆಂಡತಿ ಜೊತೆ ಜಗಳ ಶುರುವಾದ ತಕ್ಷಣ ಏನೋ ನಿಮ್ಮದು ಗಂಡನಿಗೆ ಹೊಡೆಯೋ ರೀತಿ ಹೋಗ್ಬಿಡ್ತಾರೆ ಲೇಡೀಸು. ಹಂಗೆ ಹೋಗೋ ಮಹಿಳೆಯರು ಸುಮ್ಮನೆ ಬಿಡಲ್ಲ. ನೀನು ಸಾಯಿಸ್ಬಿಡ್ತೀನೋ ಇಲ್ಲ ನಾನು ಸತ್ತೋಗ್ತೀನೋ ಅಂತ ಹೇಳೋದು, ಹೋಗಿ ಬೆಡ್ರೂಮಲ್ಲಿ ಹೋಗೋದು, ಲಾಕ್ ಮಾಡ್ಕೊಳ್ಳೋದು. ಹಾಗೆ ಅವ್ರು ಏನು ಮಾಡ್ತಾರೆ, ಸತ್ತೋಗ್ತಾರೆ. ಫ್ಯಾನ್ಗೆ ನೇಣು ಹಾಕೊಂಡು ಸತ್ತೋಗ್ತಾರೆ. ಈ ರೀತಿ ಸತ್ತೋಗ್ತಾ ಇರ್ತಾರೆ. ಆ ಬಟ್ಟೆ ಒಗೆಯೋಕ್ಕೆ ಯಾರೆಲ್ಲ ಬಾವಿಗೆ ಬಟ್ಟೆ ಒಗೆಯೋಕ್ಕೆ ಹೋಗ್ತಾರೆ ಅವರಲ್ಲಿ ಸುಮಾರು ಜನಕ್ಕೆ ಹಿಂಗಾಗ್ತಾ ಇರುತ್ತೆ. ಏನಾಗುತ್ತೆ, ಅಲ್ಲಿ ಒಂದಿನ ಹುಣ್ಣಿಮೆ ದಿವಸ ಆ ಊರಿಗೆ ಒಬ್ಬ ಸ್ವಾಮಿಗಳು ತುಮಕೂರಿಂದ ಹೋಗಿರ್ತಾರೆ. ಏನೋ ಯಾರಿಗೂ ಅಷ್ಟಬಂಧ ಮಾಡೋಕ್ಕೆ ಅಂತೇಳಿ ಹೋಗ್ತಾರೆ ಆ ಊರಿಗೆ. ಹೋದಾಗ ಅದೇನೋ ಊರಾಚೆಗೆ ಸ್ವಲ್ಪ ಪೂಜೆಗಳು ಮಾಡೋದಿತ್ತು ಅಂತೇಳಿ ಒಂದು ಜಾಗ ನೋಡಬೇಕಂತ ಹೋಗ್ತಾರೆ. ಇವರು ಹೋಗ್ತಾ ಇರ್ತಾರೆ, ಇದ್ದಕ್ಕಿಂತ ಬಾವಿ ಕಡೆ ನೋಡಿದ್ರೆ ಸುಮಾರು 10-12 ಜನ ಮಹಿಳೆಯರು ಆ ಬಾವಿಗಳಲ್ಲಿ ಸತ್ತೋಗಿರೋರು, ಬಾವಿಯಿಂದ ಸತ್ತೋಗಿರೋ ಆತ್ಮಗಳೆಲ್ಲ ಕುತ್ಕೊಂಡು ಸ್ವಾಮಿಗೆ ನಗ್ನಗ್ತಾ, ಏನು ಸ್ವಾಮೀಜಿ ಅಂದಂಗೆ ನಗ್ನಗ್ತಾ ಮಾತಾಡ್ತಾರಲ್ವ, ಏನು ಸ್ವಾಮಿಗಳೇ ಈ ಕಡೆ ಬರ್ತಾಯಿದ್ದೀರ, ನಮಗೇನು ಮಾಡಬೇಡಿ, ನೀವು ನಿಮ್ಮ ಕೆಲಸನ ನೀವು ಮುಗಿಸ್ಕೊಂಡು ಹೋಗಿ, ನಾವಿಲ್ಲಿ ಇರೋದು ನಮ್ಮ ಆತ್ಮಗಳ ಬಗ್ಗೆ ಯಾರಿಗೂ ಏನು ಹೇಳಬೇಡಿ ಅಂಥೇಳಿ ಎಲ್ಲ ಸತ್ತೋಗಿರೋ ಆತ್ಮಗಳು ಮೊದಲು ಆ ನರ್ಸ್ ಮಗಳು ಕಾಣಿಸ್ತಾರೆ, ಎಲ್ಲರೂ ಕಾಣಿಸ್ತಾರೆ. ಸಡನ್ಲಿ ಸ್ವಾಮಿಗಳು ಏನೋ ಬಾಯಿ ತೆಗ್ದಂಗೆ ಅಲ್ಲಿ ಎಲ್ಲ ಕೆಲಸ ಅಲ್ಲಿ ಏನೋ ಮಾಡೋದಿತ್ತು ಊರಾಚೆ ಕೆರೆ ಹತ್ರ ಮಾಡಿಸ್ಬಿಟ್ಟು ದಿಷ್ಟಿ ತೆಗೆದು ಏನೋ ಕಾರ್ಯಕ್ರಮ ಪೂಜೆ ಅದು ಮಾಡಿಬಿಟ್ಟು ಮನೆಗೆ ಹೋಗ್ತಾರೆ. ಯಾರ ಮನೆಗೆ ತುಮಕೂರಿಂದ ಹೋಗಿರ್ತಾರೋ ಪಾಗೋಡದಲ್ಲಿ ಅವ್ರ ಮನೆಗೆ, ನೋಡಿ ನನ್ನ ಒಂದು ವಿಶೇಷವಾದ ಸುದ್ದಿ ಹೇಳ್ತೀನಿ, ಸ್ವಲ್ಪ ಪಾಲನೆ ಮಾಡಬೇಕು. ನಿಮ್ಮೂರು ಜನ ಎಲ್ಲರಿಗೂ ಹೇಳಬೇಕು, ಆ ಬಾವಿ ಹತ್ರ ಮಾತ್ರ ಯಾರು ಬಟ್ಟೆ ಒಗೆಯೋಕ್ಕೆ ಹೋಗಬೇಡಿ, ದಯಮಾಡಿ ಯಾರಾದರೂ ಹೋಗಿದ್ದಾರೆ ಅಂದರೆ ಅವ್ರ
ಬದುಕುಳಿಯಲು ಕಷ್ಟ ಇದೆ, ಅವರಾಗಿ ಅವರು ಸತ್ತೋಗ್ತಾರೆ, ಅವರಾಗಿ ಅವರು ಬೇಕಂತ ಹೋಗಿ ಬಾವಿಯಲ್ಲಿ ಬಿಡೋದಾಗ್ಬೋದು, ಇಲ್ಲ ಅವ್ರ ಮನೆಗಳಲ್ಲೇ ಗಲಾಟೆ ಮಾಡ್ಕೊಂಡು ಸತ್ತೋಗಿ ಈ ಥರ ನಡೀತಿದೆ. ಆಲ್ರೆಡಿ ಅಲ್ಲಿ ಇರೋರಲ್ಲಿ 6 ಜನ ಹಂಗೆ ಸತ್ತೋಗಿದ್ದಾರೆ. ಅಲ್ಲೇ ನೇಣು ಹಾಕೊಂಡು ಮನೆಗಳಲ್ಲೇ ಇಲ್ಲ ಗಂಡನ ಜೊತೆ ಏಟುಗಳು ತಿಂದು ಸತ್ತೋಗಿರೋದೆಲ್ಲ ಇದೆಲ್ಲ ನಡೀತಿರೋದು ಇದರಿಂದಾನೇ, ಈ ಬಾವಿಯಿಂದಾನೇ. ಎಚ್ಚರ ವಹಿಸಿ ಈ ಸುದ್ದಿಯನ್ನು ಪ್ರತಿಯೊಬ್ಬರಿಗೂ ಒಬ್ಬರಿಂದ ಒಬ್ರಿಗೆ ಹೇಳ್ಕೋಬೇಕು, ಕಡ್ಡಾಯವಾಗಿ ನಿಲ್ಲಿಸ್ಬೇಕಂತ ಹೇಳ್ತಾರೆ. ತಕ್ಷಣ ಸ್ವಾಮಿಗಳು ಹೇಳಿದ ತಕ್ಷಣವೇ ಅವ್ರ ಮನೆಗೆ ಯಾರ ಮನೆಗೆ ಬಂದಿರ್ತಾರೋ ವೀರಭದ್ರಪ್ಪ ಅಂತ ಮನೆಗೆ ಹೋಗಿರ್ತಾರೆ. ವೀರಭದ್ರಪ್ಪ ಅವರು ಹೇಳ್ತಾರೆ, ಅವ್ರದ್ದು ಒಂದು ಅಂಗಡಿ ಇರುತ್ತೆ, ಚಿಲ್ಲರೆ ಅಂಗಡಿ. ನೋಡಿ, ಯಾರಾದರೂ ಆ ಬಾವಿಗೆ ಅದು ಆ್ಯಕ್ಚುಲಿ ವರಲಕ್ಷ್ಮಿ ಬಿದ್ದೋಗಿರ್ತಾರಲ್ಲ, ಲಕ್ಷ್ಮೀ ಬಾವಿ ಅಂತಲೇ ಸಿಗ್ಬಿಡ್ತಾರೆ. ಆ ವರಲಕ್ಷ್ಮಿ ಬಾವಿಗೆ ಯಾರು ಹೋಗಬೇಡಿ, ಅಲ್ಲಿ ಅವಳು ದೆವ್ವ ಆಗಿಬಿಟ್ಟು ತುಂಬ ಜನ ಸತ್ತೋಗ್ತಿದ್ದಾರೆ. ಮತ್ತು ಅಲ್ಲಿ ಬಟ್ಟೆ ಹೋಗಿದ್ದು ಯಾರೆಲ್ಲ ಹೋಗಿ ಬಂದಿರ್ತಾರೆ ಅವ್ರ ಮನೆಗಳಲ್ಲಿ ಗಂಡನ ಮೇಲೆ ಮಕ್ಕಳ ಮೇಲೆ ಬೇಕಂತ ಜಗಳ ಮಾಡೋದು, ಸತ್ತೋಗೋದು ಈ ಥರ ನಡೀತಿದ್ದಾವೆ ಅಂತ ಹೇಳ್ತಾರೆ. ತಕ್ಷಣ ಏನಾಗುತ್ತೆ, ಈ ಸುದ್ದಿ ಒಬ್ಬರಿಂದ ಒಬ್ಬರು ಸ್ಪ್ರೆಡ್ ಆಗುತ್ತೆ. ಆದರೆ ಆ ಬಟ್ಟೆ ಹೋಗೋಕ್ಕೆ ದಿನ 20-30 ಜನ ಹೋಗ್ತಿರ್ತಾರೆ. ದಿನ ಅಷ್ಟು ಜನ ದೊಡ್ಡ ಬಾವಿ ಅದು. ಯಾರೋ 5-6 ಜನ 10 ಜನ ಸತ್ತೋಗಿದ್ದಾರೆ. ಅವ್ರ ಮನೆಗಳಲ್ಲಿ ಸಮಸ್ಯೆ. ಆ ನಂಜುಂಡಪ್ಪ ಮನೆಯಲ್ಲಿ ಏನಕ್ಕೆ ಸತ್ತೋಗಿದ್ದು, ಅವಳು ಬಾಯಿ ಜಾಸ್ತಿ ಮಾತಾಡ್ತಿದ್ಲು, ಅವ್ನು ಹೊಡೆದ ಒಂದೇಟಿಗೆ ಸತ್ತೋದ್ಲು. ಆ ಸರಸ್ವತಿ ಏನಕ್ಕೆ ಸತ್ತೋಗಿದ್ದು, ಅವನೇನು ತಂದು ಹಾಕ್ತಿರ್ಲಿಲ್ಲ, ಗಲಾಟೆ ಮಾಡ್ಕೊತಾಯಿದ್ರು. ಎಷ್ಟು ದಿನ ನಾನು ಹೋಗಿದ್ದು ಕೂಲಿಗೆ ಹೋಗೋದು ಅಂಥೇಳಿ ನೇಣು ಹಾಕ್ಕೊಂಡ್ಲು, ಸತ್ತೋದ್ಲು ಅಷ್ಟೇ. ಇನ್ನು ಈ ಹುಡುಗಿನ ಅವಳು ಇಷ್ಟಪಟ್ಟಿರೋಳಿಗೆ ಮದುವೆ ಮಾಡಿಲ್ಲ ಅಂತ ಬಾವಿ ಚೆನ್ನಾಗಿರುತ್ತೆ, ಹೋಗಿ ಬಿದ್ದೋಗಿಲ್ಲ, ಸತ್ತೋಗಿದ್ದಿಲ್ಲ ಅಷ್ಟೇ. ಅದಕ್ಕೆಲ್ಲ ಇವನು ಯಾಪ ಸ್ವಾಮಿ ಅಂತೆ ಬಂದ್ರಂತೆ, ಅಲ್ಲಿ ಹೋಗ್ಬಾರ್ದಂತೆ. ಅವು ಸುಮ್ಮನೆ ಎತ್ತೋಯ್ತಲ್ಲ ಅಂಥೇಳಿ ನಿರ್ಲಕ್ಷ್ಯ ಮಾಡಿ ಮತ್ತೆ ಬಟ್ಟೆ ಹೋಗಿ ಹೋಗ್ತಾರೆ. ಕಾಲಕ್ರಮಣವಾಗಿ ಹಾಗೆ ಮುಂದೆ ಸಾಗುತ್ತೆ. ಆ ಬಟ್ಟೆ ಹೋಗಿದ್ರಲ್ಲಿ ಯಾರೆಲ್ಲ ಇವ್ರಿಗೆ ಇಷ್ಟ ಆಗ್ತಾರೋ ಅಲ್ಲಿ ಮಹಿಳೆಯರು ಜೊತೆ ಫ್ರೆಂಡ್ಶಿಪ್ ಬೇಕನ್ನೋ ಜೊತೆಲಿ ಅಲ್ಲಿ ರಮೀಜಾ ಅಂತ ಒಬ್ಬ ಬಟ್ಟೆ ಹೋಗ್ತಾಳೆ. ಅಲ್ಲಿ ಕಾಣಿಸ್ಕೊಳ್ಳುತ್ತೆ, ಮೀನು ಥರನೇ ಕಾಣಿಸ್ಕೊಂಡು ಫಸ್ಟ್ ಮೀನಿಗಿರೋದಂಗೆ ಎಗರುತ್ತೆ ಮಧ್ಯಾಹ್ನ ಹೊತ್ತಿಗೆ ಸರಿಯಾಗಿ. ಮತ್ತು ಆ ನರ್ಸ್ ಹುಡುಗಿ ವರಲಕ್ಷ್ಮಿ ಕಾಣಿಸ್ಕೊಂತ, ಅಕ್ಕ ಬಾ ನಮ್ಮ ಜೊತೆ ಬಾಕ ಅಂತ. ವರಲಕ್ಷ್ಮಿ ಕಾಣಿಸ್ಕೊಂತಲ್ಲ ಅಲ್ಲೆಲ್ಲ ಸೌದೆ, ಅವಳು ಒಂಥರ ತಲೆ ಯಾವಾಗ ಅವಳಿಗೆ ಕಾಣಿಸ್ಲೋ ತಲೆ ಚಕ್ರಾಗಿ ಹಂಗೆ ಬಿದ್ದುಬಿಡ್ತಾಳೆ. ಅವತ್ತು ಆ ಬಾವಿ ಹತ್ರನೇ ಅವಳು ರಮೀಜಾನವರು ಹಂಗೆ ಬಿದ್ದುಬಿಟ್ಟು ಯಾರು ಕಾಪಾಡೋಕ್ಕೆ ಬೇಗ ಈಜು ಬರ್ದೇವ್ರು ಯಾರು ಇರಲ್ಲ ಅಲ್ಲಿ. ಕೂಗು ಜನ ಬರೋಷ್ಟೊತ್ತಿಗೆ ನೀರು ಕುಡಿದು ಬಿಟ್ಟಿರ್ತಾಳೆ, ಸತ್ತೋಗ್ತಾಳೆ. ರಮೀಜಾನ್ ಸತ್ತೋಗ್ಬಿಟ್ಲು. ಮತ್ತು ಹಿಂಗೆ ಸ್ವಲ್ಪ ದಿನ ಆದಮೇಲೆ ಅದು ಕಾಲಕ್ರಮಣವಾಗಿ ಹಾಗೆ ನಡೀತಾ ಇರುತ್ತೆ. ಏನು, ಆ ಬಾವಿ ಹತ್ರ ಬಟ್ಟೆ ಹೋಗೋದು ಬಂದು ಅಲ್ಲೇ ಸತ್ತೋಗ್ಬೇಕಂತಲ್ಲ ಬರ್ತಾರೆ. ಸ್ವಲ್ಪ ಬದಲಾವಣೆ ಆಗುತ್ತೆ. ಬದಲಾವಣೆಗಳಾದಾಗ ಮತ್ತೆ ಏನಾಗುತ್ತೆ, ಗಂಡನ ಮೇಲೆ ಜಗಳ ಮಾಡ್ಕೊಳ್ಳೋದು, ಇಲ್ಲ ಏನಾದ್ರು ಕೋಪ ಮಾಡ್ಕೊಳ್ಳೋದು, ಇಲ್ಲ ನೇರವಾಗಿ ಬಾವಿ ಹತ್ರ ಹೋದ್ರೂ ಅದು ಬಿದ್ದು ಸತ್ತೋಗ್ತಾರೆ, ಇಲ್ಲಾಂದರೆ ಅಲ್ಲಾದರೂ ಸತ್ತೋಗ್ತಾರೆ. ಕೆಲವ್ರಿಗೂ ಬಟ್ಟೆಗಳು ಒಗೆಯೋದು ಯಾವ ರೀತಿ ಬದಲಾವಣೆ ಆಗ್ತಾರೆ ಅಂದರೆ, ಆ ಮಹಿಳೆಯರು ಆ ಬಾವಿಗೆ ಹೋಗಿ ಬಂದಾಗ ಈಗ ಸುಮಾರು ಜಾಸ್ತಿ ಬಟ್ಟೆ ಇದ್ದರೆ ಒಂದೇ ಸಲ ಬಟ್ಟೆ ಒಗೆಯೋಕ್ಕೆ ತೊಗೊಂಡೋಗ್ತಾರೆ, ಅದು ಸರ್ವಸಾಮಾನ್ಯ. ಆದರೆ ಅಲ್ಲಿ ಏನು ಅಟ್ರಾಕ್ಷನ್ ಆಗುತ್ತೆ ಅಂತ ಗೊತ್ತಿಲ್ಲ. ಒಂದು 6-8 ಬಟ್ಟೆ ಇದ್ದರೂ ಸಾಕು. ಅವು ಆ್ಯಕ್ಚುಲಿ ಆ ಬಾವಿಗೂ ಆ ಊರಿಗೂ ಸುಮಾರು 1 ಕಿಲೋಮೀಟರ್ ದೂರ ಇರುತ್ತೆ. 10 ಬಟ್ಟೆ ಇದ್ರೂ ಒಬ್ಬೊಬ್ಬರು ತೊಗೊಂಡು ನಾನು ಬಾವಿಗೆ ಹೋಗ್ತಾಯಿದ್ದೀನಿ, ಲಕ್ಷ್ಮೀ ಬಾವಿಗೆ ಬಟ್ಟೆ ಹೊಕ್ಕೊಂಡು ಬರಬೇಕು, ಜಾಸ್ತಿ ಆದರೆ ಮತ್ತೆ ಆಗಲ್ಲ ಅಂಥೇಳಿ 10 ಬಟ್ಟೆನ ತೊಗೊಂಡೋಗೋದು. ಆ ರೀತಿ 10 ಬಟ್ಟೆಗೆ 2 ಬಟ್ಟೆಗೆ ಹೋಗ್ತಾರೆ ನೋಡಿ, ಅಲ್ಲಿ ವೈರಸ್ ಸ್ಟಾರ್ಟ್ ಆಗಿದೆ ಅಂತ ಜನ ಯೋಚನೆ ಮಾಡ್ತಾರೆ. ಹೋಗ್ತಾಳೆ, ಜಾಸ್ತಿ ಬರ್ತಾಳೆ, ಗಂಡನ ಮೇಲೆ ಕೋಪ ಮಾಡ್ಕೊಳ್ಳೋದು, ಇಲ್ಲ ಏನೋ ತೊಂದರೆ ಮಾಡೋದು, ಸತ್ತೋಗೋದು, ಈ ರೀತಿ ನಡೀತಾ ಇರುತ್ತೆ. ಈಗ ಸತ್ತೋಗೋ ಮುಂಚೆ ಯಾರು ಸತ್ತೋಗ್ತಾರೋ ಮನೆಗಳಲ್ಲಿ, ಯಾರೊಬ್ಬರು ಹೊಸದಾಗಿ ಹೋಗಿರ್ತಾರೆ, ಆ ಆತ್ಮಗಳು ದೆವ್ವಗಳು ಯಾರು ಹಿಂದೆ ಬೀಳ್ತಾರೋ ಅವ್ರ ಮನೆಗಳಲ್ಲಿ ಏನು ನಡೀತೀವಿ ಗೊತ್ತಾ, ರಾತ್ರಿ ಮಲಗಿರ್ತಾರೆ ಕರೆಕ್ಟ್ 12 ಗಂಟೆಗೆ. ಯಾರೋ ಬಂದು ಗಂಟೆ ಹೊಡೆದು, ಇವು ಸರಸ್ವತಿ, ಆಚೆಯಿಂದ ಸರಸ್ವತಿ ಅಂತ ಕೂಗೋದು. ಅದೇ ರಮೀಜ್ ಅಂದರೆ ರಮೀಜಾ ಅಂತ ಕೂಗೋದು. ಇವ್ರಿಗೆ ನಿದ್ದೆ ಹೇಳ್ದಂಗೆ ಮಾಡೋದು. ಈ ರೀತಿಯ ಘಟನೆಗಳು ಯಾರೆಲ್ಲ ಇನ್ನು ಮುಂದೆ ಸತ್ತು ಹೋಗ್ತಾರೆ ಅವ್ರ ಮನೆಗಳ ಬಾವಿಯಿಂದ ಆತ್ಮಗಳು ಹಿಂದೆ ಬಿದ್ದಿದ್ದಾವೆ, ಆ ದೆವ್ವಗಳು ಅವ್ರಿಗೆ ಹಿಂದೆ ಬಿದ್ದಿದ್ದಾವೆ ಅನ್ನೋ ಮೂಮೆಂಟ್ಗೆ, ಅಂದರೆ ಅಲ್ಲಿ ಬಟ್ಟೆ ಒಗೆಯಕ್ಕೆ ಹೋಗಿರ್ತಾರಲ್ಲ, ಹೋಗಿ ಬಂದಿರ್ತಾರಲ್ಲ ಅವ್ರಿಗೆ ಆ ಮನೆಗಳ ಹತ್ರ ಏನು ಸ್ಟಾರ್ಟ್ ಅಂದರೆ, ಮೊದಲು ಒಂಥರ ನಾಯಿಗಳು ಬಗ್ಲೋ ಶುರುವಾಗ್ತಾ ಇರುತ್ತೆ. ನಾಯಿಗಳಿಗೆ ಬಗ್ಲೋದಾದಮೇಲೆ ರತ್ನಮ್ಮ ಅಂತ ಕೂಗೋದು. ಆ ರತ್ನಮ್ಮ ಆಚೆ ಬಂದು ನೋಡ್ರಿ ಯಾರೂ ಇರಲ್ಲ, ಅಲ್ಲಿ ಯಾರು ಏನು ಕಾಣಿಸೋದಿಲ್ಲ. ಆ ರೀತಿ ಶುರುವಾಗ್ತಾ ಇರುತ್ತೆ. ಆಚೆ ಬಂದು ನೋಡಿದ್ರೆ ಯಾರೂ ಇರಲ್ಲ. ಆ ಮನೇಲಿ ಬದಲಾವಣೆ ಆಗ್ತಾಯಿತ್ತು. ಬಿದ್ದಕ್ಕಿಂತ ಮಕ್ಕಳು ಜೋರಾಗಿ ಹೊಡೆಯೋದು ನೋಡಿ ಗಂಡ ಹೊಡಿತಾನೆ ಅಂಥೇಳಿ ರಗಳೆ ಮಾಡ್ಕೊಳ್ಳೋದು, ಹೋಗಿ ನೇಣು ಹಾಕ್ಕೊಂಡು ಸತ್ತೋಗೋದು, ಇಲ್ಲ ಬಾವಿ ಹತ್ರ ಹೋಗಿ ಸತ್ತೋಗೋದು. ಈ ರೀತಿ ನಡೀತಿದೆ.
ಮತ್ತು ಈ ಸ್ವಾಮಿಗಳು ಬಂದು ತುಮಕೂರು ಸ್ವಾಮಿಗಳು ಬಂದು ಹೇಳಿಬಿಟ್ಟು ಹೋದ್ರೂ ಅದಾದ ನಂತರ ಒಂದು 10-15 ಜನ ಸತ್ತೋಗಿ ನೋಡಿ ಒಂದಿನ ಎಲ್ಲರೂ ಸೇರಿ ಒಂದು ಪಂಚಾಯತಿ ಮಾಡ್ತಾರೆ. ನೋಡಿ ವೀರಭದ್ರ ಸ್ವಾಮಿಯವ್ರ ಮನೆಗೆ ಒಬ್ಬ ಸ್ವಾಮೀಜಿಗಳು ಬಂದಿದ್ದರು, ಅವ್ರು ಹೇಳಿಬಿಟ್ಟು ಹೋದರು. ಆದರೆ ನಾವೆಲ್ಲ ನಿರ್ಲಕ್ಷ್ಯ ಮಾಡಿದ್ವಿ. ಅವ್ರು ಹೇಳಿಬಿಟ್ಟು ಹೋಗಿ 4 ತಿಂಗಳಾಯಿತು. 4 ತಿಂಗಳಿಂದ ಸುಮಾರು 8-10 ಜನ ಸತ್ತೋಗಿದ್ದಾರೆ ಮಹಿಳೆಯರು. ಆ ಬಾವಿಗೆ ಬಿಟ್ಟು ಹೋಗಲಿಕ್ಕೆ ಹೋದವರು. ಈಗಲಾದರೂ ಬದಲಾವಣೆ ಮಾಡ್ಕೊತೀರಿ ಇಲ್ವಾ, ಹೋಗೋದನ್ನು ನಿಲ್ಲಿಸ್ತೀರಾ, ಇಲ್ಲ ಹಂಗೆ ಸಾಯಿಸ್ಕೊಂಡು ಹೋಗ್ತೀರಿ ನಿಮ್ಮ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಅಂಥೇಳಿ ಕಡ್ಡಾಯವಾಗಿ ಬಂದು ಆ ಬಾವಿಗೆಲ್ಲ ಯಾರೂ ಹೋಗಬಾರ್ದು ಅಂತ ರೌಂಡು ಬೇಲಿ ಥರ ಹಾಕ್ಸ್ಬಿಟ್ಟು ಬಟ್ಟೆ ಒಗೆಯೋಕ್ಕೆ ಹೋಗಲ್ಲ, ಈ ರೀತಿ ಮಾಡಿದ್ದಾರೆ ಇವತ್ತು. ಸ್ನೇಹಿತರೆ, ಈ ಸುದ್ದಿಯಲ್ಲಿ ಏನಂದರೆ ನಾವು ದೆವ್ವಗಳು ಆತ್ಮಗಳು 100% ಇದ್ದಾವೆ, ಅದನ್ನು ನಂಬಬೇಕು. ಯಾರಾದರೂ ಈ ಸ್ವಾಮಿಗಳು ತಿರುಗಳು ಆಗ್ಬೋದು, ಮಠ ಮಂತ್ರ ಮಾಡೋದು ಆ ಕಡೆ ಹೋದಾಗ ಕಾಣಿಸ್ಕೊತವೆ, ಅವ್ರಿಗೆ ದೆವ್ವಗಳಿಗೆ ಆರಾಮಾಗಿ ಕಾಣಿಸ್ಕೊತವೆ. ಇಲ್ಲಾಂದ್ರೆ ಅವ್ರ ಹತ್ರ ಬಲ ಇಲ್ಲ ಅಂತ ಕಾಣಿಸ್ಕೊಂಡಾಗ ಅದನ್ನು ಹೇಳಿದಾಗ ನಂಬಬೇಕು ಬಿಟ್ಟು ಎತ್ತಲೈ ಏನಿಲ್ಲ ಅಂಥೇಳಿ ಈ ಥರ ಮಾಡಿದಾಗ ಸುಮಾರು ಅವರಲ್ಲಿ 41 ಜನ ಮಹಿಳೆಯರು ಸತ್ತು ಹೋಗಿದ್ದಾರೆ. ಕೇವಲ ಅವರು ಬಾವಿಗೆ ಬಟ್ಟೆ ಕಂತ ಹೋಗಿರೋವಂಥವ್ರು ಮತ್ತು ಸುಮ್ಮನೆ ನೋಡಬೇಕಂತ ತಾಯಿ ಬಟ್ಟೆ ಒಗೆಯಕ್ಕೆ ಹೋಗ್ತಾ ಇರ್ತಾರಲ್ಲ, ಜೊತೆಯಲ್ಲಿ ಮಗಳನ್ನವರು ಹೋಗಿರ್ತಾರೆ. ಅಂಥವರೆಲ್ಲ ಯಾರಿಗೆಲ್ಲ ಇಷ್ಟ ಆಗಿರ್ತಾರೋ ಆ ದೆವ್ವಗಳಿಗೆ ಆತ್ಮಗಳಿಗೆ ಅವರಲ್ಲಿ ಬದಲಾವಣೆಗಳಾಗೋದು, ರಾತ್ರಿ ಮನೆಗಳ ಹತ್ರ ಬಂದು ಶಬ್ದಗಳು ಶುರು ಮಾಡೋದು, ಈ ರೀತಿ ಸತ್ತೋಗಿದ್ದಾರೆ. ಹಾಗಾಗಿ ಯಾರೇ ಆಗಲಿ ಈ ರೀತಿಯ ಬಾವಿಗಳಿರ್ಬೋದು, ಕೆರೆ ಕಡೆ ಆತ್ಮಗಳಿರ್ಬೋದು, ಯಾರಾದರೂ ಹೇಳಿದ್ರೆ ದೊಡ್ಡವರು ದಯಮಾಡಿ ಕೇಳಿ ನಿಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಈ ಸುದ್ದಿ ನೋಡೋರು ಯಾರೆಲ್ಲ ಸ್ನೇಹಿತರಿದ್ದೀರೋ ನಿಮ್ಮ ಹಳ್ಳಿ ಕಡೆ ಇರೋ ಎಲ್ಲ ಬಂಧುಗಳೆಲ್ಲ ಶೇರ್ ಮಾಡಿ ಅವರೆಲ್ಲ ಸ್ವಲ್ಪ ಅರಿವಾಗಲಿ ಅಂತ ಹೇಳ್ತಾ, ಮತ್ತು ನಿಮ್ಮ ಕಡೆಯಿಂದ ನನಗೆ ಒಂದೇ ಒಂದು ಅಂದರೆ ಸುದ್ದಿ ಈ ವಿಷಯ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು ಸುದ್ದಿ ನೋಡೋದಕ್ಕೆ.